ಶಿರ್ಸಿ ವಿಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಪದೇ ಪದೇ ಕೆಟ್ಟು ನಿಲ್ಲುತ್ತಿವೆ. ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ. ಎಷ್ಟೇ ಮನವಿ ಮಾಡಿದರೂ ಸಹ ಈ ಕುರಿತು ಅಧಿಕಾರಿಗಳು ಸರಿಯಾದ ಕ್ರಮ ಕೈಗೊಳ್ಳುತ್ತಿಲ್ಲ. ಶಾಸಕ ಭೀಮಣ್ಣ ನಾಯ್ಕರಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಕೇರ್ಲೆಸ್ ಮನಸ್ಥಿತಿ ತೋರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಬಂದಾಗಿನಿಂದ ಕೆಎಸ್ಆರ್ಟಿಸಿಗೆ ಗ್ರಹಚಾರ ಹಿಡಿದಿದೆ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಸೋಮವಾರ ನಗರದ ಕೆಎಸ್ಆರ್ಟಿಸಿ ವಿಭಾಗೀಯ ಕಚೇರಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ನೀಡಿದ ನಂತರದಲ್ಲಿ ಕೆಎಸ್ಆರ್ಟಿಸಿ ಸಮಸ್ಯೆಗಳಿಂದ ತುಂಬಿಕೊಂಡಿದೆ. ಬಸ್ಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಮೆಕ್ಯಾನಿಕಲ್ಗಳ ಕೊರತೆಯಿಂದ ಅಲ್ಲಲ್ಲಿ ಕೆಟ್ಟು ನಿಲ್ಲುತ್ತಿದೆ. ಎಷ್ಟೋ ಗ್ರಾಮೀಣ ಪ್ರದೇಶದ ಬಸ್ಗಳು ವಾರದಲ್ಲಿ 3 ದಿನ ಕೆಟ್ಟು ನಿಲ್ಲುತ್ತಿವೆ. ರಸ್ತೆಯು ಸುಸ್ಥಿತಿಯಲ್ಲಿಲ್ಲ, ಬಸ್ಗಳು ಸರಿಯಾದ ಸ್ಥಿತಿಯಲ್ಲಿಲ್ಲ. ಸರ್ಕಾರ ಈ ಭಾಗದ ಜನರ, ವಿದ್ಯಾರ್ಥಿಗಳ ಜೀವದ ಜೊತೆ ಆಟ ಆಡುತ್ತಿದೆಯಾ? ಜನರ ಜೀವಗಳಿಗೆ ಯಾರು ಜವಾಬ್ದಾರರು? ನಿಮ್ಮ ಅಧಿಕಾರದ ಚಟಕ್ಕೆ ಗ್ಯಾರಂಟಿ ನೀಡಿ ಜನರ ಜೀವಗಳ ಜೊತೆ ಯಾಕೆ ಆಟ ಆಡುತ್ತಿದ್ದೀರಾ ಎಂದು ಪ್ರಶ್ನಿಸಿದರು. ಈ ವೇಳೆ ಶಿರ್ಸಿ ವಿಭಾಗೀಯ ನಿಯಂತ್ರಕರಿಗೆ ಬಸ್ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿ ಮನವಿಯನ್ನು ಸಲ್ಲಿಸಲಾಯಿತು. ಮನವಿ ಸಲ್ಲಿಸುವ ವೇಳೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ ಕುಪ್ಪಳ್ಳಿ, ನಿವೃತ್ತ ಸಾರಿಗೆ ಅಧಿಕಾರಿ ಜಿಎಸ್ ಹೆಗಡೆ, ಬಿಸಲಕೊಪ್ಪ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಘವೇಂದ್ರ ನಾಯ್ಕ, ಮತ್ತಿಘಟ್ಟ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ್ ಹೆಗಡೆ, ಪ್ರಮುಖರಾದ ಚಂದ್ರಕಾಂತ್ ಹೆಗಡೆ ನೆರ್ಲಹದ್ದ, ಬಿಎಂ ಹೆಗಡೆ ಕಬ್ಬೆ, ಹಸರಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ಹೆಗಡೆ, ಬಾಳೇಸರ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಭಾಸ್ಕರ್ ನಾಯ್ಕ್, ಪಿವಿ ಹೆಗಡೆ ಹೆಗಡೆಕಟ್ಟ, ಮಂಜುನಾಥ್ ಪೈ, ಗಣೇಶ್ ನಾಯ್ಕ್, ಅಣ್ಣಪ್ಪ ಅಣಲೆಬೈಲ್, ಅಂಕಿತ್ ಶಿರ್ಸಿ, ರಾಘವೇಂದ್ರ ದೇವಾಡಿಗ, ವಿನಯ್ ಹೆಗಡೆ ಸೇರಿದಂತೆ ಅನೇಕರು ಇದ್ದರು. ನಾವು ಕೆಎಸ್ಆರ್ಟಿಸಿ ಬಸ್ಸು ಪದೇ ಪದೇ ಕೆಟ್ಟು ನಿಲ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ಸು ಮೇಂಟೆನೆನ್ಸ್ ಇಲ್ಲ. ಕೆಎಸ್ಆರ್ಟಿಸಿ ಬಸ್ಸು ಸರಿಯಾದ ಸಮಯಕ್ಕೆ ಬರೋದಿಲ್ಲ. ಹೀಗೆ ಹಲವಾರು ಸಮಸ್ಯೆಗಳನ್ನು ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡಿ ಕೇಳಿ, ಜನರ ಬಾಯಲ್ಲಿ ಕೇಳಿ ಕೇಳಿ ಸುಸ್ತಾಗಿ ಬೇಸತ್ತು ಜನರಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಇವತ್ತಿನ ದಿವಸ ನಾವು DC ಅವರ ಕಚೇರಿಯಲ್ಲಿ ಮನವಿ ಕೊಟ್ಟಿಗೆ ಬಂದಿದ್ದೇವೆ. ಕೆಎಸ್ಆರ್ಟಿಸಿ DC ಅವರ ಕಚೇರಿಯಲ್ಲಿ ಮನವಿ ಕೊಟ್ಟಿಗೆ ಬಂದಿದ್ದೇವೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಗ್ಯಾರಂಟಿ ಯೋಜನೆ ಅಂತ ಯಾವಾಗ ಬಂತೋ ಅವತ್ತಿನಿಂದ ನಮ್ಮ ಆಸ್ತಿ ಆದಂತಹ ಈ ಕೆಎಸ್ಆರ್ಟಿಸಿಗೆ ಗ್ರಹಣ ಹಿಡಿತು. ಬಸ್ ಫ್ರೀ ಮಾಡಿದ್ರು, ಮೇಂಟೆನೆನ್ಸ್ ಇಲ್ಲ, ಕೆಲವರಿಲ್ಲ. ನಾನೇ ಸ್ವಲ್ಪ ತಿಂಗಳುಗಳ ಹಿಂದೆ ಪತ್ರಿಕಾ ಮಿತ್ರರೊಂದಿಗೆ ಬಂದು DC ಅವರ ಹತ್ರ ಕೇಳಿದೆ, ಸ್ವಾಮಿ, ಸಿದ್ದಾಪುರದಲ್ಲಿ ದಿನಕ್ಕೊಂದು ಬಸ್ಸು ಸೈಡಿಗೆ ಬೀಳ್ತಾ ಇದೆ, ಏನು ಕತೆ ಸ್ವಾಮಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಹೌದ್ರಿ, ಇಲ್ಲಿ ಮೆಕ್ಯಾನಿಕ್ ಕೊರತೆ ಇದೆ, ಏನು ಮಾಡೋದು ಅಂತಂದರು. ಏನು ಸ್ವಾಮಿ, ಏನು ಮಕ್ಕಳ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ? ಈ ಮೂಲಕ ಸರ್ಕಾರ ಕೇಳ್ತಾ ಇದ್ದೇವೆ, ಇಲ್ಲಿಯ ಈ ಭಾಗದ ಜನರ ಜೊತೆ ಜೀವದ ಜೊತೆ ಆಟ ಆಡ್ತಾ ಇದ್ದೀರಾ ನೀವು? ಈ ವಿದ್ಯಾರ್ಥಿಗಳ ಜೀವದ ಜೊತೆ ಆಟ ಆಡ್ತಾ ಇದ್ದೀರಾ? ಯಾಕೆ ನಿಮಗೊಂದು ಸರಿಯಾದಂತಹ ಒಂದು ಮೆಕ್ಯಾನಿಕ್ ಇಟ್ಟು ಆ ಬಸ್ ರಿಪೇರಿ ಮಾಡಿ ಕಳಿಸೋದ್ರಿಂದ ಯೋಗ್ಯತೆ ಇಲ್ವಾ? ಇದನ್ನು ನಾವು ಕೇಳಬೇಕಾಗ್ತದೆ ಸರ್ಕಾರಕ್ಕೆ. ನಮ್ಮ ಶಾಸಕರಿಗೂ ಕೂಡ ಈ ಭಾಗದ ಜನ ಹಲವಾರು ಬಾರಿ ಹೋಗಿ ಮನವಿ ಕೊಡ್ತಾರೆ, ಕೇರ್ಲೆಸ್. ಅದರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ. ಎಲ್ಲಿ ಬಂತು ಇಂಥ ಒಂದು ಪರಿಸ್ಥಿತಿ? ಜನ ಆಕ್ರೋಶಗೊಂಡಿದ್ದಾರೆ ಬಸ್ ಬಗ್ಗೆ. ಈ ರಸ್ತೆಗಳಂತೂ ಹೇಳೋದೇ ಬೇಡ, ದೇವರಿಗೆ ಪ್ರೀತಿ. ಯಾವ ರಸ್ತೆ ನೋಡಿದ್ರು ಕೂಡ ಎಲ್ಲಿ ನಮ್ಮ ಕೈಕಾಲು ಮುರಿತದೆ ಅನ್ಸುತ್ತೆ. ಆ ಬಸ್ಸಲ್ಲಿ ಮೊದಲೇ ಬಸ್ ಸರಿ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಆ ಬಸ್ಸಲ್ಲಿ ನಾವು ಹೋಗಿ ಆ ಹೊಂಡದಲ್ಲಿ ಇಳಿದ್ರೆ ಎಷ್ಟು ಸೊಂಟ ಮುರಿತೋ ಏನೋ. ಯಾವುದಾದ್ರೂ ಕಲ್ಪನೆ ಇದೆಯಾ? ಜವಾಬ್ದಾರಿ ಇದೆಯಾ? ಜನ ನಿಮ್ಮದನ್ನ ಕೇಳಿದ್ರ ಬಸ್ ಫ್ರೀ ಕೊಡಿ ಅಂತೇಳಿ? ನಿಮ್ಮ ತೆವಲಿಗೆ, ನಿಮ್ಮ ಅಧಿಕಾರ ಚಟಕ್ಕಾಗಿ ನೀವು ಜನರನ್ನ ಜನ ಬಲಿ ಕೊಡ್ತಾ ಇದ್ದೀರಾ. ಎಷ್ಟು ಬಸ್ ಬಿತ್ತು ಕಳೆದ 6 ತಿಂಗಳ 1 ವರ್ಷದಲ್ಲಿ? ಎಷ್ಟು ಬಸ್ಸು ಹಳ್ಳಕ್ಕೆ ಹೋಗ್ಬಿತ್ತು? ಎಷ್ಟು ಬಸ್ ಚರಂಡಿ ಹೋಗಿತ್ತು? ಎಷ್ಟು ಬಸ್ ಹಾಳಾಗ್ಬಿತ್ತು? ಮೊದಲೆಲ್ಲ ಬಸ್ ಏನಾದರೂ ಹಾಳಾದ್ರೆ ತಕ್ಷಣ ಅದನ್ನ ರಿಪೇರಿ ಮಾಡೋದೇ ಕೆಲಸ ಮಾಡ್ತಾ ಇದ್ರು. ಇವು ದಿನಗಟ್ಟಲೆ ಅಲ್ಲೇ ಬಿದ್ದಿರ್ತದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.